ಬಿಜೆಪಿ ಬಣ ಜಗಳಕ್ಕೆ ರಾಜ್ಯ ಸುಸ್ತುವಾರಿ ಅನ್ನುವಂಥ ಹೆಡ್ಲೈನ್ಸ್ ಅನ್ನು ಕೊಡಲಾಗಿದೆ. ಉಸ್ತುವಾರಿ ನೆನೆ ರಾಜ್ಯಕ್ಕೆ ಆಗಮಿಸಿದ್ರು. ಬಿಜೆಪಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಿತ್ತು, ಬಟ್ ಉಸ್ತುವಾರಿನೇ ಸುಸ್ತುವಾರಿ ಆಗಿಬಿಟ್ಟಿದ್ದಾರೆ ಅನ್ನೋದು. ಏನೇನಾಯಿತು ನೆನೆಯ ಮೀಟಿಂಗ್ನಲ್ಲಿ, ಡೆವಲಪ್ಮೆಂಟ್ ಏನೇನಾಯಿತು ನೋಡೋಣ ನಾವು. ರಾಜ್ಯ ಉಸ್ತುವಾರಿ ಸಭೆಯಲ್ಲೂ ಕೂಡ ಬಣ ಜಗಳದ ಪ್ರಸ್ತಾಪ ಆಗಿದೆ ನಿರೀಕ್ಷೆಯಂತೆ. ಗುಂಪುಗಾರಿಕೆಯನ್ನು ಬಿಡಿ ಅಂತ ರಾಧಾಮೋಹನ್ ಅವರು ಹೇಳಿದ್ದಾರೆ. ಖರ್ಗೆ ಹೇಳಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿಬಿಟ್ರು. ನಮ್ಮಲ್ಲಿ ಯಾಕೆ ಆ ರೀತಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇಲ್ಲ ಅಂತ ಕೆಲವರು ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ನಮ್ಮಲ್ಲಿ ಯಾಕ್ರಿ ಅಷ್ಟು ಸ್ಟ್ರಾಂಗ್ ಆಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇಲ್ಲ ಅಂತ ಕೆಲವು ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಂಗೆನೆ ಎಷ್ಟೇ ಹಿರಿಯ ನಾಯಕರುಗಳಾಗಿರ್ಲಿ, ಪರಮೇಶ್ವರ್ ಅವರಾಗಿರ್ಬೋದು ಅಥವಾ ರಾಜಣ್ಣ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸೀನಿಯರ್ಸ್ ಲೀಡರ್ಸ್ ಆದ್ರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಬಟ್ ನಮ್ಮಲ್ಲಿ ಆ ಥರದೊಂದು ಯಾಕೆ ನೀವು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಶಾಸಕರು ಒಂದಷ್ಟು ದೂರುಗಳನ್ನ ಉಸ್ತುವಾರಿ ಮುಂದೆ ಹೇಳ್ಕೊಂಡಿದ್ದಾರೆ. ಏನು ಉಸ್ತುವಾರಿ ಮುಂದೆ ಹೇಳ್ಕೊಂಡಿದ್ದಾರೆ? ರಾಜ್ಯದಲ್ಲಿ BSY ಹೊರತುಪಡಿಸಿ ಉನ್ನತ ನಾಯಕರು ಯಾರಿದ್ದಾರೆ ಅವರನ್ನೇ ಅವಹೇಳನ ಮಾಡಿದ್ರೆ ಸಂಕಷ್ಟ ಖಚಿತ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಹಿರಿಯ ನಾಯಕರು ಅಂತ ಇರೋದು ಯಾರು? ಯಡಿಯೂರಪ್ಪನವರು. ಅವರನ್ನೇ ನೀವು ಟಾರ್ಗೆಟ್ ಮಾಡಿದ್ರೆ ಅಥವಾ ಅವಹೇಳನ ಮಾಡಿದ್ರೆ ಅದು ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದನ್ನ ಶಾಸಕರುಗಳು ಹೇಳ್ಕೊಂಡಿದ್ದಾರೆ. ಯತ್ನಾಳು, ರಮೇಶ್ ಜಾರಕಿಹೊಳಿ ಇತರರ ಜೊತೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಬೇಕು, ಇಲ್ಲವೇ ಅವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಆದಷ್ಟು ಬೇಗ ಅವ್ರನ್ನೆಲ್ಲ ಕೂರ್ಸಿ ಮಾತಾಡಿ ಒಂದು ಇತ್ಯರ್ಥಕ್ಕೆ ಬರಬೇಕು. ಅದು ಆಗಲ್ಲ ಅಂತ ಹೇಳಿದ್ರೆ ಅವರಿಗೊಂದು ಖಡಕ್ ಆದಂಥ ವಾರ್ನಿಂಗ್ ಅನ್ನು ಕೊಡಬೇಕು ಮತ್ತು ಕ್ರಮನೂ ಆಗಬೇಕು ಅಂತ ಶಾಸಕರುಗಳು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳಿಂದ ಅನೇಕ ಅಸ್ತ್ರ ನೀಡ್ತಾ ಇದೆ. ಆದರೆ ಅವುಗಳನ್ನು ಬಳಸೋಕೆ ಪ್ರತಿಪಕ್ಷವಾಗಿ ಬಿಜೆಪಿಯಿಂದ ಸಾಧ್ಯ ಆಗ್ತಾ ಇಲ್ಲ. ಹೌದು, ಇದು ಬಹುದಿನಗಳ ಬೆಳವಣಿಗೆ. ಎರಡು ಟೀಮ್ ಆಗಿರೋದ್ರಿಂದ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತ ಇವರು ಹೋರಾಟ ಮಾಡ್ತಾರೆ ಅಂತ ಅವರು. ಸೊ ಅಲ್ಲಿಗೆ ಅದು ಕಾಂಗ್ರೆಸ್ಸಿಗೆ ಲಾಭ ಆಗ್ತಿದೆ, ವರದಾನ ಆಗ್ತಾ ಇದೆ. ನಾವು ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಅನ್ನೋದನ್ನ ಕೂಡ ಶಾಸಕರುಗಳು ಉಸ್ತುವಾರಿ ಮುಂದೆ ಹೇಳಿದ್ದಾರೆ. ನಮ್ಮ ಪಕ್ಷದ ನಾಯಕರ ವಿರುದ್ಧವೇ ನಮ್ಮವರೇ ಹೇಳಿಕೆ ನೀಡಿದ್ರೆ ನಾವು ಸಾರ್ವಜನಿಕರಿಗೆ ಏನು ಉತ್ತರಿಸಬೇಕು? ಬಿಜೆಪಿ ಬಣ ರಾಜಕೀಯವೇ ಹೈಲೈಟ್ ಆಗ್ತಾ ಇದೆ ಅಂತ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವ್ರ ವಿರುದ್ಧವೇ ಮಾತಾಡ್ತಾರೆ, ಯಡಿಯೂರಪ್ಪನವ್ರ ವಿರುದ್ಧವೇ ಮಾತಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಅದು ಡ್ಯಾಮೇಜ್ ಅಲ್ವಾ? ಸಾರ್ವಜನಿಕರು ನಮಗೆ ಪ್ರಶ್ನೆ ಕೇಳ್ತಾರೆ, ಏನು ನಿಮ್ಮಲ್ಲೇ ಕಿತ್ತಾಟ ಅಂತ, ಅದಕ್ಕೆ ನಾವು ಉತ್ತರ ಆದರೂ ಹೇಗೆ ಕೊಡೋದು ಅಂತ ಕೇಳಿದ್ದಾರೆ. ಇನ್ನು ಈ ಸಭೆಯ ಇನ್ನೂ ಒಂದು ಹೈಲೈಟ್ ಏನು ಅಂತ ಅಂದರೆ, ಒಟ್ಟು 48 ಮಂದಿ ವಿಧಾನಸಭಾ ಸದಸ್ಯರು ಹಾಗೂ 16 ವಿಧಾನ ಪರಿಷತ್ ಸದಸ್ಯರ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಂಡಾಯ ಸಾರಿರುವಂಥ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಇನ್ನುಳಿದವರು ಸಭೆಗೆ ಬರದೇ ಇರೋದು ಕೂಡ ಒಂದು ರೀತಿಯಾದಂಥ ಮುಜುಗರಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಇನ್ನು ಬಿಜೆಪಿಯಲ್ಲಿ ಸದ್ಯದ ಬೆಳವಣಿಗೆಗಳು ಇದಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ.